ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆಗಸ್ಟ್ 2024ರಿಂದ ಆರ್ಥಿಕವಾಗಿ ಅನ್ವಯವಾಗುವಂತೆ ಹೊಸ ಒಂದು ವೇತನ ಶ್ರೇಣಿಯನ್ನ ಕೊಡಲ್ಪಟ್ಟಿರುವಂತದ್ದಾಗಿದೆ. ಈ ಒಂದು ವೇತನ ಶ್ರೇಣಿ ನಿಗಮ ಮಂಡಳಿಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವವರಿಗೂ ಸಹ ಕೊಡಲ್ಪಟ್ಟಿರುವಂತದ್ದಾಗಿದೆ. ಹಾಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಸಿಯಲ್ ಸ್ಕೂಲ್ ನಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವರು, ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಒಂದು ಸಹಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವರಿಗೆ ಹೊಸ ಒಂದು ವೇತನ ಶ್ರೇಣಿಯಲ್ಲಿ ಮೂಲ ವೇತನ ಎಷ್ಟಿರ್ತದೆ, ಹೊಸದಾಗಿ ಇದೇ ಒಂದು ತಿಂಗಳಲ್ಲಿ ನೇಮಕ ಆಗಿದ್ದಲ್ಲಿ ಅಥವಾ ಈಗ ನೇಮಕ ಆಗಿರುವಂತ ಸಂದರ್ಭದಲ್ಲಿ ಹೊಸ ವೇತನ ಶ್ರೇಣಿ ಎಷ್ಟಿರ್ತದೆ, ಮೂಲ ವೇತನ ಎಷ್ಟು, ಅದಕ್ಕೆ ದೊರೆಯುವಂತಹ ಇತರ ಅಲೋನ್ಸ್ಗಳು ಯಾವುದು, ಕಡಿತಗಳು ಎಷ್ಟಾಗುವಂತದ್ದಾಗಿರ್ತದೆ, ನೆಟ್ ಆಗಿ ಸ್ಯಾಲರಿ ಬರುವಂತದ್ದು ಎಷ್ಟು ಅನ್ನೋದಕ್ಕೆ ಸಂಬಂಧಿಸಿದಂತೆ ಫಸ್ಟ್ ಪೇ ಸ್ಲಿಪ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಹಶಿಕ್ಷಕರ ವೇತನ ಶ್ರೇಣಿ ಎಷ್ಟು ಬರುವುದು ಅಂತ ಹೇಳಿದಾಗ 51,475ರಿಂದ ಪ್ರಾರಂಭವಾಗುವಂತದ್ದಾಗಿರ್ತದೆ. ಒಂದು ವರ್ಷ ಸೇವೆ ಸಲ್ಲಿಸಿ ಆದ ನಂತರ 1,375 ರೂಪಾಯಿ ವಾರ್ಷಿಕ ವೇತನ ಬಡ್ತಿದ್ದಾರೆ ಇರುವಂತದ್ದಾಗಿದೆ. ಹೀಗೆ 58,300ರವರೆಗೆ ಪ್ರತಿ ವರ್ಷ ವಾರ್ಷಿಕ ವೇತನ ಬಡ್ತಿದ್ದಾರೆ ಇರುವಂತದ್ದು. ಇನ್ನು 58,300 ತಲುಪಿ ಆದ ನಂತರ ವಾರ್ಷಿಕ ವೇತನ ಬಡ್ತಿದ್ದಾರೆ 1,500 ರೂಪಾಯಿ ಇರುವಂತದ್ದಾಗಿದೆ. ಇದು 64,300ರವರೆಗೆ ಕೊಡಲ್ಪಡುವಂತದ್ದಾಗಿರ್ತದೆ. ನಂತರ ವಾರ್ಷಿಕ ವೇತನ ಬಡ್ತಿದ್ದಾರೆ 1,650 ರೂಪಾಯಿ ಇರುವಂತದ್ದು. ಇದು 74,200ರವರೆಗೆ ಕೊಡಲ್ಪಡುವಂತದ್ದಾಗಿರ್ತದೆ. ನಂತರದ ವಾರ್ಷಿಕ ವೇತನ ಬಡ್ತಿದ್ದಾರೆ 1,900 ಇರುವಂತದ್ದು. ಇದು 85,600ರವರೆಗೆ ಕೊಡಲ್ಪಡುವಂತದ್ದಾಗಿರ್ತದೆ. ನಂತರದ ವಾರ್ಷಿಕ ವೇತನ ಬಡ್ತಿದ್ದಾರೆ 2,300 ರೂಪಾಯಿ. ಇದು 99,400ರವರೆಗೆ ಕೊಡಲ್ಪಡುವಂತದ್ದಾಗಿರ್ತದೆ. ಹೀಗೆ ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಸಹಶಿಕ್ಷಕರ ಒಂದು ಮೂಲ ವೇತನ ಇರುವಂತದ್ದಾಗಿದೆ. ಇದನ್ನ ಶಾರ್ಟ್ ಆಗಿ ಈ ರೀತಿಯಾಗಿ ಸಹ ಹೇಳ್ಬಹುದಾಗಿರುವಂತದ್ದು 54,175ರಿಂದ 99,400 ಮೂಲ ವೇತನ ಆಗಿರುವಂತದ್ದು. ಈ ಮೂಲ ವೇತನಕ್ಕೆ ಪ್ರಾರಂಭದಲ್ಲಿ ಸೇವೆಗೆ ಸೇರಿದಾಗ ಮೂಲ ವೇತನಕ್ಕೆ ದೊರೆಯುವಂತಹ ಅಲೋನ್ಸ್ಗಳು ಯಾವುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಸಹ ನೋಡೋಣ. ಪ್ರಾರಂಭದಲ್ಲಿ 54,175 ರೂಪಾಯಿ ಇರುವಂತದ್ದಾಗಿರ್ತದೆ. ಇಲ್ಲಿ ವಲಯವಾರು ಸಹ ನಾವು ನೋಡ್ಕೊಂಡು ಬರೋಣ. ಎ ವಲಯ, ಬಿ ವಲಯ ಮತ್ತು ಸಿ ವಲಯ, ಈ ಮೂರು ವಲಯಗಳಿಗೆ ಸಂಬಂಧಿಸಿದಂತೆ ವೇತನ ಎಷ್ಟು ದೊರೆಯುವಂಥದ್ದು, ಗ್ರಾಸ್ ಆಗಿ ಎಷ್ಟು ಬರ್ತದೆ, ನೆಟ್ ಆಗಿ ಎಷ್ಟು ಬರ್ತದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ನೋಡೋಣ. ಇಲ್ಲಿ HR ದೃಷ್ಟಿಯಿಂದ ಯಾವ ಒಂದು ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಆ ಒಂದು ಪ್ರದೇಶಗಳ ಆಧಾರದ ಮೇಲೆ ಎ, ಬಿ, ಸಿ ವಲಯ ಅಂತ ವಿಭಾಗಿಸಿರುವಂತದ್ದಾಗಿದೆ. ಗ್ರಾಮೀಣ ಪ್ರದೇಶಗಳೆಲ್ಲವೂ ಸಹ ಸಿ ವಲಯದಲ್ಲಿ ಬರುವಂತದ್ದಾಗಿದೆ. ಕೆಲವೊಂದು ವಿಭಾಗಿತ ನಗರ ಪ್ರದೇಶಗಳು, ಜಿಲ್ಲಾ ಪ್ರದೇಶಗಳ ಮತ್ತು ಇವುಗಳ ಪಟ್ಟಿ ಸಹ ಇರುವಂತದ್ದಾಗಿರುತ್ತೆ, ಅವುಗಳು ಬಿ ವಲಯದಲ್ಲಿ ಬರುವಂತದ್ದು. ಇನ್ನು ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಒಂದು ಪ್ರದೇಶಗಳಲ್ಲಿ ಇರುವಂತಹ ಆ ವ್ಯಾಪ್ತಿಗೆ ಬರುವಂತವೆಲ್ಲ ಎ ವಲಯದಲ್ಲಿ ಬರುವಂತದ್ದಾಗಿರ್ತದೆ. ಹೀಗೆ ಎ, ಬಿ ಮತ್ತು ಸಿ ಅಂತ ಹೇಳಿ ವಲಯಗಳನ್ನು ವಿಭಾಗಿಸಿರುವಂತದ್ದಾಗಿರ್ತದೆ. ಈ ವಲಯಗಳ ಪಟ್ಟಿಯನ್ನ ನೀವು ಸಪರೇಟ್ ಲಿಸ್ಟ್ ನಲ್ಲೂ ಸಹ ನೋಡ್ಕೊಳ್ಬಹುದು. ಮೂಲ ವೇತನ ಇರುವಂತದ್ದು 54,175. ಯಾವುದೇ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರಲಿ ಎಲ್ಲರಿಗೂ ಸಹ ಮೂಲ ವೇತನ ಇರುವಂತದ್ದು 54,175 ರೂಪಾಯಿ ಇರುವಂತದ್ದಾಗಿದೆ. ಈ ಒಂದು ಮೂಲ ವೇತನಕ್ಕೆ ದೊರೆಯುವಂತದ್ದು ತುಟ್ಟಿ ಭತ್ಯೆ ದೊರೆಯುವಂತದ್ದಾಗಿರುತ್ತೆ, DA ಅಥವಾ ತುಟ್ಟಿ ಭತ್ಯೆ ದೊರೆಯುವಂತದ್ದಾಗಿರ್ತದೆ. ಪ್ರಸ್ತುತ ಇರುವಂತಹ ತುಟ್ಟಿ ಭತ್ಯೆ ದರ 8.5% ಇರುವಂತದ್ದಾಗಿರ್ತದೆ. ಈ ತುಟ್ಟಿ ಭತ್ಯೆಯು ಸಾಮಾನ್ಯವಾಗಿ ಜನವರಿಯಿಂದ ಅನ್ವಯವಾಗುವಂತೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಒಂದು ಪರಿಷ್ಕೃತ ಆದೇಶ ಹೊರಡಿಸುವಂತಾಗಿರುತ್ತೆ. ಎರಡನೇದು ಜುಲೈಯಿಂದ ಅನ್ವಯವಾಗುವಂತೆ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಪರಿಷ್ಕೃತ ಆದೇಶ ಹೊರಡಿಸುವಂತದ್ದಾಗಿರುತ್ತದೆ. ಇದು ಸಾಮಾನ್ಯವಾಗಿ ಹೊರಡಿಸುವಂತದ್ದು, ಕೆಲವೊಂದು ಟೈಮ್ ನಲ್ಲಿ ಬದಲಾವಣೆ ಸಹ ಆಗುವಂತದ್ದಾಗಿರ್ತದೆ. ಪ್ರಸ್ತುತ ಇರುವಂತಹ ತುಟ್ಟಿ ಭತ್ಯೆ ದರ 8.5%. ಇದು ಯಾವುದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ ಅಂದ್ರೆ ಮೂಲ ವೇತನಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುವಂಥದ್ದು. 54,175ಕ್ಕೆ 8.5% ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ 4,605 ರೂಪಾಯಿ ತುಟ್ಟಿ ಭತ್ಯೆ ಈ ಮೂಲ ವೇತನಕ್ಕೆ ದೊರೆಯುವಂತದ್ದಾಗಿದೆ. ಈ ಮೂರು ವಲಯಗಳಿಗೂ ಸಹ ಒಂದೇ ರೀತಿಯಾಗಿರುವಂತಹ ತುಟ್ಟಿ ಭತ್ಯೆ ಇರುವಂತದ್ದಾಗಿದೆ. ನಂತರ ದೊರೆಯುವಂಥದ್ದು HR, ಹೌಸ್ ರೆಂಟ್ ಅಲೋನ್ಸ್, ಮನೆ ಬಾಡಿಗೆ ಭತ್ಯೆ ದೊರೆಯುವಂತದ್ದಾಗಿದೆ. ಈ ಮನೆ ಬಾಡಿಗೆ ಭತ್ಯೆಯು ಮೂರು ವಲಯಗಳಲ್ಲೂ ಸಹ ವಿಭಿನ್ನವಾಗಿರುವಂತದ್ದಾಗಿರ್ತದೆ. ಇಲ್ಲಿ ನಾವು ಸಿ ವಲಯದಿಂದ ಪ್ರಾರಂಭಿಸಿದಾಗ ಪ್ರಸ್ತುತ ಇರುವಂತಹ HR ದರ ಹೊಸ ವೇತನ ಶ್ರೇಣಿಯಲ್ಲಿ 7.5% ಸಿ ವಲಯಕ್ಕೆ ಇರುವಂತದ್ದಾಗಿರ್ತದೆ. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ 4,063 ರೂಪಾಯಿ HR ದೊರೆಯುವಂತದ್ದಾಗಿರ್ತದೆ. ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ HR ದರ ಇರುವಂತದ್ದು 15%. ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ 8,126 ರೂಪಾಯಿ ಇರುವಂತದ್ದಾಗಿದೆ. ಇನ್ನು ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ 10,835 ರೂಪಾಯಿ 20% ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ದೊರೆಯುವಂತದ್ದಾಗಿದೆ. ಎ ವಲಯದಲ್ಲಿ 20% ಇರುವುದು, ಬಿ ವಲಯದಲ್ಲಿ 15%, ಸಿ ವಲಯದಲ್ಲಿ 7.5% ಇರುವಂತದ್ದು ಆಗಿದೆ. HR ಈ ರೀತಿಯಾಗಿ ದೊರೆಯುವಂಥದ್ದು. ನಂತರ ನಗರ ಪರಿಹಾರ ಭತ್ಯೆ, ಈ ಒಂದು ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ ನಗರ ಪರಿಹಾರ ಭತ್ಯೆ ಇರುವಂತದ್ದಾಗಿರುತ್ತೆ. ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ 600 ರೂಪಾಯಿ ಇರುವಂತದ್ದಾಗಿರ್ತದೆ. ಈ ಸಿ ವಲಯಕ್ಕೆ ಯಾವುದೇ ರೀತಿಯಾಗಿರುವಂತಹ ಪರಿಹಾರ ಭತ್ಯೆ
ಇರುವುದಿಲ್ಲ. ಇನ್ನು ಇದು ಆದ ನಂತರ ವೈದ್ಯಕೀಯ ಭತ್ಯೆ ಅಥವಾ ಮೆಡಿಕಲ್ ಅಲವೆನ್ಸ್ ಅಂತ ಕರೆಯುವಂತದ್ದಾಗಿದೆ. ಇದು ಫಿಕ್ಸ್ ಆಗಿರುವಂತ ಅಮೌಂಟ್ 500 ರೂಪಾಯಿ, 500 ರುಪೀಸ್. ಯಾವುದೇ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರಲಿ ಎಲ್ಲರಿಗೂ ಸಹ ಮೆಡಿಕಲ್ ಅಲವೆನ್ಸ್ 500 ರೂಪಾಯಿ ಇರುವಂತದ್ದು ಆಗಿದೆ. ಇವಿಷ್ಟು ದೊರೆಯುವಂತದ್ದಾಗಿದೆ. ಒಟ್ಟಾರೆಯಾಗಿ ತೆಗೆದುಕೊಂಡಾಗ ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸಿದವರಿಗೆ 70,865 ರೂಪಾಯಿ ಗ್ರಾಸ್ ಆಗಿ ಸ್ಯಾಲರಿ ಬರುವಂತದ್ದಾಗಿರ್ತದೆ. ಒಂದು ವೇಳೆ ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ 68,006 ರೂಪಾಯಿ ಬರುವಂತದ್ದಾಗಿರ್ತದೆ. ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವರಿಗೆ 63,343 ರೂಪಾಯಿ. ಸಾಮಾನ್ಯವಾಗಿ ಬಹಳಷ್ಟು ಜನರು ಪ್ರಥಮವಾಗಿ ಸೇವೆಗೆ ಸೇರಿರುವಂತಹ ಸಂದರ್ಭದಲ್ಲಿ ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುವಂತದ್ದಾಗಿರ್ತದೆ. ಹಾಗಾಗಿ ನಾವು ಫಸ್ಟ್ ನಲ್ಲಿ ನೋಡ್ಕೊಂಡಾಗ 63,343 ರೂಪಾಯಿ ಹೊಸ ಸೇವೆಗೆ ಸೇರಿರುವಂತಹ ಸಂದರ್ಭದಲ್ಲಿ ಇಲ್ಲಿ ದೊರೆಯುವಂತದ್ದು ಆಗಿದೆ. ಇನ್ನು ಇದರಲ್ಲಿ ಯಾವುದೆಲ್ಲ ಕಂಪಲ್ಸರಿಯಾಗಿ ಕಡಿತಗಳಾಗುವಂಥದ್ದು ಡಿಡಕ್ಷನ್ಗೆ ಸಂಬಂಧಿಸಿದಂತೆ ನೋಡಿದಾಗ ಕಡಿತಗಳು ಇರುವಂತದ್ದು ಮೊದಲನೇದಾಗಿ ಪಿಟಿ. ವೃತ್ತಿ ನಿರ್ವಹಿಸ್ತಾ ಇರುವಂತರು ವೃತ್ತಿ ತೆರಿಗೆಯನ್ನು ಸಂದಾಯ ಮಾಡಬೇಕಾಗಿರುವಂತದ್ದು. ಈ ಒಂದು ವೃತ್ತಿ ತೆರಿಗೆ ಎಷ್ಟಿದೆ ಅಂದಾಗ 200 ರುಪೀಸ್ ಫಿಕ್ಸ್ ಆಗಿರುವಂತ ಅಮೌಂಟ್ ಕಡಿತ ಮಾಡಬೇಕಾಗಿರುವಂತದ್ದು. ಇದು 200 ರುಪೀಸ್ ವೃತ್ತಿ ತೆರಿಗೆ ಆಗಿರುವಂತದ್ದು. ನಂತರ ಬರುವಂತದ್ದು ಇಲ್ಲಿ ಇದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರುವುದರಿಂದ ಇಲ್ಲಿ ವಸತಿ ಸಹಿತ ಇರುವುದರಿಂದ ಅಲ್ಲಿ ಕ್ವಾರ್ಟರ್ಸ್ ಗಳನ್ನು ಕೊಟ್ಟಿರುವಂತದ್ದಾಗಿರ್ತದೆ. ಅಲ್ಲಿ ಕ್ವಾರ್ಟರ್ಸ್ ಅಲವೆನ್ಸ್ ಕೊಟ್ಟಿರುವಂತದ್ದು ಸಹ ಇರ್ತದೆ. ಅಂದ್ರೆ HR ಕೊಡಲ್ಪಟ್ಟಿರುವಂತದ್ದಾಗಿರ್ತದೆ. ಅಲ್ಲಿ ಕ್ವಾರ್ಟರ್ಸ್ ನಲ್ಲಿ ವಾಸಿಸುವುದರಿಂದ ಆ ಒಂದು HR ಕಡಿತವನ್ನ ಮಾಡ್ಕೊಳ್ಳುವಂತಾಗಿರ್ತದೆ. ಎಷ್ಟು HR ಕೊಡಲ್ಪಟ್ಟಿರ್ತದೆ ಅಷ್ಟು ಅಮೌಂಟ್ ಅನ್ನ ಇಲ್ಲಿ ಕಟ್ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಎ ವಲಯದಲ್ಲಿ ಇದ್ದಿದೆ ಆದಲ್ಲಿ HR ಕೊಡಲ್ಪಟ್ಟಿರುವಂತಹ ಅಮೌಂಟ್, ಬಿ ವಲಯದಲ್ಲಿ ಇದ್ದಿದೆ ಆದಲ್ಲಿ HR ಕೊಡಲ್ಪಟ್ಟಿರುವಂತಹ ಅಮೌಂಟ್, ಸಿ ವಲಯದಲ್ಲಿ ಇದ್ದಿದೆ ಆದಲ್ಲಿ HR ಎಷ್ಟು ಕೊಟ್ಟಿರ್ತಾರೆ, ಹೌಸ್ ರೆಂಟ್ ಅಲವೆನ್ಸ್ ಎಷ್ಟು ಕೊಡಲ್ಪಟ್ಟಿರ್ತದೆ ಅಷ್ಟನ್ನು ಸಹ ಇಲ್ಲಿ ಕಡಿತ ಮಾಡ್ಕೊಳ್ಳುವಂಥದ್ದು ಆಗಿರ್ತದೆ. ನಂತರ NPS ಎಷ್ಟು ಕಡಿತ ಆಗುವುದು ಅಂತ ಹೇಳಿದಾಗ ಮೂಲ ವೇತನ ಪ್ಲಸ್ DA ಇವೆರಡನ್ನು ಪ್ಲಸ್ ಮಾಡಿಕೊಂಡು ಇದಕ್ಕೆ 10% ಮಾಡ್ಕೊಂಡಾಗ ದೊರೆಯುವಂಥದ್ದು 5,878 ರೂಪಾಯಿ NPS ಕಡಿತ ಆಗುವಂತದ್ದಾಗಿರ್ತದೆ. ಯಾವುದೇ ವಲಯದಲ್ಲಿ ಇರಲಿ ABC ವಲಯ ಎಲ್ಲರಿಗೂ ಸಹ NPS ಕಡಿತ ಇರುವಂತದ್ದು 10%, ಬೇಸಿಕ್ ಪ್ಲಸ್ DAಗೆ 10% ಇರುವಂತದ್ದಾಗಿರುತ್ತೆ. 5,878 ರೂಪಾಯಿ ಈ ಒಂದು ಮೂಲ ವೇತನ ಮತ್ತು ತುಟ್ಟಿ ಭತ್ಯೆಗೆ. ಇಲ್ಲಿ ಮೂಲ ವೇತನ ವಾರ್ಷಿಕ ವೇತನ ಬಡ್ತಿ ದರ ಹೆಚ್ಚಳ ಆದ ನಂತರ ಮೂಲ ವೇತನ ಸಹ ಹೆಚ್ಚಳ ಆಗ್ತದೆ. ಇಲ್ಲಿ NPS ಕಡಿತವೂ ಸಹ ಹೆಚ್ಚಾಗುವಂಥದ್ದು. ಇನ್ನು ತುಟ್ಟಿ ಭತ್ಯೆ ಹೆಚ್ಚಳ ಆದಾಗ್ಲೂ ಸಹ ಇಲ್ಲಿ NPS ಕಡಿತ ಹೆಚ್ಚಳ ಆಗುವಂಥದ್ದು ಆಗಿರುತ್ತೆ. ಈ ಒಂದು ಮೂಲ ವೇತನ ತುಟ್ಟಿ ಭತ್ಯೆಗೆ ಇಷ್ಟು ಕಡಿತ ಆಗುವಂಥದ್ದು ಆಗಿದೆ. ಇನ್ನು ಎಲೆಕ್ಟ್ರಿಕ್ ಬಿಲ್ ಅಲ್ಲಿ ಕ್ವಾರ್ಟರ್ಸ್ ನಲ್ಲಿ ವಾಸಿಸ್ತಾ ಇರುವಂತಹ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಬಿಲ್ ಬರುವಂತದ್ದಾಗಿರ್ತದೆ. ಅದು ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತದ್ದು ಆಗಿರ್ತದೆ. ಸಾಮಾನ್ಯವಾಗಿ ಇಲ್ಲಿ 200 ರೂಪಾಯಿ ತೆಗೆದುಕೊಂಡಿರುವಂತದ್ದು. ಕೆಲವೊಂದು ಟೈಮ್ ನಲ್ಲಿ ವ್ಯತ್ಯಾಸ ಸಹ ಆಗುವಂತದ್ದಾಗಿರುತ್ತೆ. ಎಲೆಕ್ಟ್ರಿಕ್ ಬಿಲ್ ಒಂದು ಫಿಕ್ಸ್ ಆಗಿರುವಂತಹ ಆಯಾ ಒಂದು ಪ್ರದೇಶಗಳಲ್ಲಿ ಎಲೆಕ್ಟ್ರಿಕ್ ಬಿಲ್ ಕಡಿತ ಆಗುವಂತದ್ದಾಗಿರುತ್ತೆ. 200 ರೂಪಾಯಿ ಇಲ್ಲಿ ತೆಗೆದುಕೊಂಡಿರುವಂತದ್ದಾಗಿರ್ತದೆ. ಇದಿಷ್ಟು ಕಡಿತ ಆಗುತ್ತೆ. ಒಟ್ಟಾರೆಯಾಗಿ ಎಷ್ಟು ಕಡಿತ ಆಗುತ್ತೆ ಅಂತ ಹೇಳಿದಾಗ ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ 17,113 ರೂಪಾಯಿ ಕಡಿತ ಆಗುವಂಥದ್ದು. ಇಲ್ಲಿ ಯಾವ ಕಾರಣಕ್ಕೋಸ್ಕರ ವ್ಯತ್ಯಾಸ ಆಗ್ತದೆ ಅಂದಾಗ HR ಕಾರಣಕ್ಕೋಸ್ಕರ ವ್ಯತ್ಯಾಸ ಆಗುವಂತದ್ದಾಗಿರುತ್ತೆ. ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ 14,404 ರೂಪಾಯಿ ಒಟ್ಟು ಕಡಿತ ಆಗುವಂಥದ್ದು. ಸಿ ವಲಯದಲ್ಲಿ ಕಡಿತವನ್ನು ನೋಡಿದಾಗ 10,341 ರೂಪಾಯಿ ಆಗುವಂಥದ್ದು. ಇನ್ನು ನೆಟ್ ಆಗಿ ಬರುವಂತ ಸ್ಯಾಲರಿ ಎಷ್ಟು ಅಂತ ಹೇಳಿದಾಗ ಇಲ್ಲಿ ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ ಗ್ರಾಸ್ ಸ್ಯಾಲರಿ 70,865, ಇದರಲ್ಲಿ ಕಡಿತ ಆಗುವಂತದ್ದು 17,113, ನೆಟ್ ಆಗಿ ಬರುವಂತಹ ಸ್ಯಾಲರಿ 53,752 ರೂಪಾಯಿ ಆಗಿರುವಂತದ್ದು. ಇನ್ನು ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ ಗ್ರಾಸ್ ಆಗಿರುವಂತಹ ಸ್ಯಾಲರಿ 68,006 ರೂಪಾಯಿ, ಕಡಿತ ಇರುವಂತದ್ದು 14,404 ರೂಪಾಯಿ, ನೆಟ್ ಆಗಿ ಬರುವಂತಹ ಸ್ಯಾಲರಿ 53,602 ರೂಪಾಯಿ. ಇನ್ನು ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ ಒಟ್ಟಾಗಿ ಬರುವಂತಹ ಸ್ಯಾಲರಿ 63,343 ರೂಪಾಯಿ, ಕಡಿತ ಇರುವಂತದ್ದು 10,341 ರೂಪಾಯಿ, ನೆಟ್ ಆಗಿ ಬರುವಂತದ್ದು 53,002 ರೂಪಾಯಿ ಆಗಿರುವಂತದ್ದು ಆಗಿರ್ತದೆ. ಇಲ್ಲಿ ಎ ಬಿ ಸಿ ವಲಯಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡಾಗ ವ್ಯತ್ಯಾಸ ಇರುವಂತದ್ದು ಹೌಸ್ ರೆಂಟ್ ಅಲವೆನ್ಸ್ ಮತ್ತು ನಗರ ಪರಿಹಾರ ಭತ್ಯೆ. ಇವೆರಡು ಅಂಶಗಳು ಮಾತ್ರ ವ್ಯತ್ಯಾಸ ಇರುವಂತದ್ದು. ಉಳಿದಿರುವಂತಹ ಎಲ್ಲ ಅಂಶಗಳು ಸಹ ಈಕ್ವಲ್ ಆಗಿ ಬರುವಂತದ್ದಾಗಿರ್ತದೆ. ಫಸ್ಟ್ ಟೈಮು ಈ ಒಂದು ಹುದ್ದೆಗೆ ಸೇರಿರುವಂತಹ ಸಂದರ್ಭದಲ್ಲಿ ಈ ಒಂದು ಪೇ ಸ್ಲಿಪ್ ಎಷ್ಟು ಇರುತ್ತೆ ಅಂತ ಹೇಳಿ ನೋಡುವಂತದ್ದು ಎಲ್ಲರ ಗಮನ ಇರುವಂತದ್ದಾಗಿರ್ತದೆ. ಆ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ ಗ್ರಾಸ್ ಆಗಿ 63,343, ನೆಟ್ ಆಗಿ ಬರುವಂತದ್ದು 53,002 ರೂಪಾಯಿ ಫಸ್ಟ್ ಪೇ ಸ್ಲಿಪ್ ನಲ್ಲಿ ಬರುವಂತದ್ದು ಆಗಿದೆ. ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ತರ ಒಂದು ಹುದ್ದೆಗಳಿಗೆ ಸಂಬಂಧಿಸಿರುವಂತಹ ಒಂದು ಫಸ್ಟ್ ಪೇ ಸ್ಲಿಪ್ ನಲ್ಲಿ ಸ್ಯಾಲರಿ ಎಷ್ಟು ಬರುತ್ತೆ ಅನ್ನೋ ಒಂದು ಅಂಶದ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ, ಅವುಗಳನ್ನು ವೀಕ್ಷಣೆ ಮಾಡ್ಕೊಂಡು ಬರ್ಬೋದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.